ಹಾಯ್ ಎವ್ರಿವನ್, ನಾನು ಇವತ್ತು ಸಕ್ಕರೆ ಪುರಿ ಮಾಡ್ತಾ ಇರೋದು. ಇಲ್ಲಿರುವ ಸಾಮಗ್ರಿಗಳನ್ನೆಲ್ಲನೂ ಹಾಕ್ತಾ ಇರೋದು. ನಾನು ಒಂದೊಂದೇ ಆಗಿ ಎಲ್ಲ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ. ಇವಾಗ ಹಿಟ್ಟನ್ನು ಕಲಸಿ ಸೈಡಿಗೆ ಇಟ್ಟಿದ್ದೀನಿ. ನಾನು ಒಂದು ಮಿಕ್ಸಿ ಜಾರಿಗೆ 3ರಿಂದ 4 ಸ್ಪೂನು ಸಕ್ಕರೆಯನ್ನು ಹಾಕಿಕೊಳ್ಳಬೇಕು. ನಂತರ ಒಂದು 3ರಿಂದ 4 ಏಲಕ್ಕಿಯನ್ನು ಹಾಕಿಕೊಳ್ಳಬೇಕು. ನಂತರ ಅದನ್ನು ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡಿ ಒಂದು ಸೈಡಿಗೆ ತೆಗೆದಿಟ್ಕೊಳ್ಳಬೇಕು. ನುಣ್ಣಗೆ ರುಬ್ಬಬೇಕು. ಅದನ್ನು ಸಕ್ಕರೆಯನ್ನು ಮಿಕ್ಸಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಆಗಿರಬೇಕು. ನಂತರ ಹಿಟ್ಟು ಕಲಸಿಟ್ಟಿರೋದು 20 ಮಿನಿಟ್ಸ್ ಆಗಿರೋದು ಸ್ಟವ್ ಹಚ್ಕೊಂಡು ಅದರ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆಯನ್ನು ಹಾಕಬೇಕು. ಹುರಿಯೋದಕ್ಕೆ ಬಾಣಲೆ ಕಾದ ಮೇಲೆ ಎಣ್ಣೆಯನ್ನು ಹಾಕಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಬೇಕು. ಸ್ಲೋ ಆಗಿ ಎಣ್ಣೆಯನ್ನು ಕಾಯಿಸಬೇಕು. ಎಣ್ಣೆ ಬಿಸಿಯಾಗಿದೆ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಬೇಕು. ನಾನು ಒಂದೊಂದೇ ಪುರಿಯನ್ನು ಲಟ್ಟಿಸಿ ಒಂದು ಸೈಡಿಗೆ ಇಟ್ಟುಕೊಳ್ಳುತ್ತಿದ್ದೇನೆ. ಸ್ವಲ್ಪ ಎಣ್ಣೆ ಹಚ್ಚಿ ಕೆಳಗಡೆ ಲಟ್ಟಿಸಬೇಕು. ಎಣ್ಣೆ ಕಾದಿದೆ. ಇವಾಗ ಒಂದು ಪುರಿ ಹಾಕಿದ್ದೇನೆ ಫ್ರೆಂಡ್ಸ್. ಅದು ಕಾದ ಮೇಲೆ ಪುರಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿದುಕೊಳ್ಳಬೇಕು. ಹುರಿದ ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡಿರೋದ ಸಕ್ಕರೆ ಹುಡಿಯನ್ನು ಉದುರಿಸಬೇಕು. ನಂತರ ಸ್ವಲ್ಪ ಕೊಬ್ಬರಿ ತುರಿಯನ್ನು ಮೇಲೆ ಉದುರಿಸಬೇಕು. ಬಿಸಿ ಇದ್ದಾಗಲೇ ಈ ಥರ ಮಾಡಿದರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಅದೇ ಥರ ಎಲ್ಲನೂ ಮಾಡ್ಕೊಳ್ತಾ ಇರೋದು ನಾನು. ಒಂದೊಂದೇ ಆಗಿ ಮಾಡಿ ಅದೇ ಥರನೇ ಉದುರಿಸ್ತಾ ಇರಬೇಕು. ಸಕ್ಕರೆ ಹುಡಿ ಆಮೇಲೆ ಕೊಬ್ಬರಿ ತುರಿಯನ್ನು ಅದರ ಮೇಲೆ ಉದುರಿಸಿ ಒಂದರ ಮೇಲೆ ಒಂದು ಇಟ್ಟು ಆಮೇಲೆ ತಿನ್ಬೋದು. ಚೆನ್ನಾಗಿ